ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಗಿಣಿರಾಮ ಕೂಡ ಒಂದು. 2020ರಿಂದ 2023ರವರೆಗೆ ಪ್ರಸಾರವಾದ ಸೀರಿಯಲ್ ಗಿಣಿರಾಮ. ಈ ಧಾರಾವಾಹಿಯಲ್ಲಿ ಕಥಾನಾಯಕಿ ಮಹಿತಾ ಪಾತ್ರದಲ್ಲಿ ನಟಿಸಿದವರು ನಯನಾ ನಾಗರಾಜ್. ಗಿಣಿರಾಮ ಸೀರಿಯಲ್ ಮೂಲಕ ನಯನಾ ನಾಗರಾಜ್ ಜನಪ್ರಿಯತೆ ಪಡೆದರು. ಕರ್ನಾಟಕದಲ್ಲಿ ಮನೆ ಮಾತಾದರು. ಗಿಣಿರಾಮ ಸೀರಿಯಲ್ನಿಂದ ನಯನಾ ನಾಗರಾಜ್ ಹೊರಬಂದರು. ಯಾಕಂದ್ರೆ ಶೂಟಿಂಗ್ ವೇಳೆ ಪರೋಕ್ಷವಾಗಿ ಕೆಲವರು ಮಾಡುತ್ತಿದ್ದ ಕಮೆಂಟ್ ನಯನಾ ನಾಗರಾಜ್ಗೆ ಬೇಸರ ತರಿಸಿತ್ತು. ಶೂಟಿಂಗ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ನಾನು ಯಾವಾಗಲೂ ಅಳ್ತಾ ಇದ್ದೆ ಎಂದು ಸಂದರ್ಶನದಲ್ಲಿ ನಯನಾ ನಾಗರಾಜ್ ಹೇಳಿದ್ದಾರೆ. ಅನಾರೋಗ್ಯ ಕಾಡುತ್ತಿದೆ ಅಂದರೂ ಬಲವಂತವಾಗಿ ಶೂಟಿಂಗ್ ಮಾಡಿಸುತ್ತಿದ್ದರು. ಕೋವಿಡ್ ಲಕ್ಷಣಗಳು ಇವೆ ಅಂದರೂ ಕೇಳುತ್ತಿರಲಿಲ್ಲ ಎಂದಿದ್ದಾರೆ ನಯನಾ ನಾಗರಾಜ್. ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಶೂಟಿಂಗ್ ಸೆಟ್ನಲ್ಲಿ ಟಾಕ್ಸಿಕ್ ಪರಿಸರದಿಂದಾಗಿ ನಾನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೆ ಎಂದು ತಿಳಿಸಿದ್ದಾರೆ ನಯನಾ ನಾಗರಾಜ್. ಗಿಣಿರಾಮ ಬಿಟ್ಮೇಲೆ ನನ್ನನ್ನ ಯಾವುದೇ ಪ್ರಾಜೆಕ್ಟ್ಗೆ ಹಾಕಿಕೊಳ್ಳಬಾರದು ಅಂತ ಹೇಳಿದರು. ನನ್ನ ತೆಲುಗು ಪ್ರಾಜೆಕ್ಟ್ ಕೂಡ ಕೈತಪ್ಪಿ ಹೋಗುವ ಹಾಗೆ ಮಾಡಿದರು ಎಂದು ಸಂದರ್ಶನದಲ್ಲಿ ನಯನಾ ನಾಗರಾಜ್ ಬಾಯ್ಬಿಟ್ಟಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಟಾಕ್ಸಿಕ್ ಪರಿಸರ ಕಂಡಿದ್ದೇನೆ. ಅದರಿಂದ ಇನ್ನೂ ಹೊರಬಂದಿಲ್ಲ. ಹೀಗಾಗಿ ಸದ್ಯಕ್ಕೆ ನಾನು ನಟನೆಗೆ ವಾಪಸ್ ಬರ್ತೀನಾ ಇಲ್ವಾ ಅಂತ ಗೊತ್ತಿಲ್ಲ ಎಂದು ನಯನಾ ನಾಗರಾಜ್ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.